ಉಪವಾಸ ಐತೆ ಮನೆಯೊಳಗೆ ಎಲ್ಲರಿಗೂ ಒಂದ್ಸಲ ಚಪಾತಿ ಮಾಡ್ಕೊಳ್ಬೇಕಂತ ನಮ್ಮ ಮನೆಯವ್ರು ಹೇಳಾರು. ಇದು ನ್ಯಾಯವಲ್ಲ, ಇದು ನ್ಯಾಯವಲ್ಲ. ಮತ್ತೆ ವಾಪಸ್ ಶೇಂಗಾ ಪುಡಿ ಬಿಡಿ ಬಿಡಿ ಆಗಲಿ ಅಂತ ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇವತ್ತು ಮಹಾಶಿವರಾತ್ರಿ, ನಾವು ಗುಡಿ ಹೊಂಟಿವ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಾವು ಶಂಕರಲಿಂಗನ ಗುಡಿ ಹೊಂಟಿವ್ರಿ, ನಾನು ನಮ್ಮ ಮನೆಯವರು. ನಮ್ಮ ಮನು ಇದ್ರೆ ಬೆಳಗ್ಗೆ ನಶಿಕ್ನಾಗನ ಶಿವಗಿರಿಗೆ ಹೋಗಿ ಬಂದಾರಿ. ಶಿವಗಿರಿ ಒಳಗಂತೂ ಭಾಳ ರಶ್ ಇರ್ತೈತಿ, ಅಲ್ಲಂತೂ ಹೋಗಂಗಿಲ್ಲ ರೀ. ಶಂಕರಲಿಂಗನ ಗುಡಿಗೆ ಮತ್ತೆ ಸಂಜೆಮ್ದಾಗಾದ್ರೆ ಲಿಂಗದ ಗುಡಿಗೆ ಹೋಗಿ ಬರ್ತೀವ್ರಿ. ಈಗ ಶಂಕರಲಿಂಗನ ಗುಡಿಗೆ ಹೋಗಿ ಬರೋಣ, ಬರೀ ದರ್ಶನ ಮಾಡ್ಕೊಂಡು ಬರೋಣ ನಮ್ಮ ಸಂಗತಿ ನೀವು. ಈಗ ಶಂಕರಲಿಂಗನ ಗುಡಿ ಹತ್ರ ಬಂದೀವಿ ನೋಡ್ರಿ. ಬಂದುಬಿಟ್ಟು ಪಾಳೆ ಹಚ್ಚಿದ್ದೀವಿ. ಒಂದು ತಾಸು ಆಯ್ತು ಪಾಳೆ ಹಚ್ಚಿಬಿಟ್ಟು. ಇನ್ನು ಒಂದು ತಾಸು ಆಗೋದ್ರಿ. ನಾವು ಹೊರಗಿನ ಗೇಟ್ ಹೊರಗೆ ಇದ್ದೀವಿ. ನಾವು ಒಳಗೆ ಹೋಗ್ಬೇಕಂದ್ರೆ ಇನ್ನೂ ಒಂದು ತಾಸು ಆಗುತ್ತೆ. ಅಂದ್ರೆ ದರ್ಶನ ಆಗ್ಬೇಕಂದ್ರೆ ಪಾಳೆ ಹಚ್ಚಿಬಿಟ್ಟು ಹೋಗೋದು ನೋಡ್ರಿ. ಸಿಕ್ಕಾಪಟ್ಟೆ ಪಾಳೆ ಐತಿ. ಎಲ್ಲಿ 1 ಕಿಲೋಮೀಟ್ರ್ ಗಟ್ಟಲೆ ಪಾಳೆ ಐತ್ರಿ. ಏನು ಮಾಡೋಕ್ಕಾಗಲ್ಲ, ನಿಂತ್ಬಿಟ್ಟು ಬರಬೇಕು. ನಡು ಒಬ್ಬೊಬ್ರು ಸೇರ್ತಾರೆ, ಆದರೆ ಅದು ರೀತಿ ಮಾಡೋದು ಒಳ್ಳೇದಲ್ರಿ. ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹಿಂದೆ ನಿಂತಿರ್ತಾರೆ ಬಿಸಿಲೊಳಗೆ. ಬಟ್ ಜನ ಕೇಳಂಗಿಲ್ಲ ರೀ. ಅದ್ರ ಕಾಲಾಗನ ಸ್ವಲ್ಪ ಬಾಯಿನೂ ಆಯಿತು. ಅಂದ್ರೆ ನಮ್ದಲ್ಲ, ಒಬ್ರು ಆಂಟಿ ಬೇಕತ್ತಿದ್ರು, ಆದ್ರೂ ಕೇಳಿಲ್ಲ ರೀ. ಜಾಸ್ತಿ ಹುಡುಗರು ಹುಡುಗಿಯರನ್ನ ನಡು ಸೇರ್ಕೊಂಡು ಹೋಗ್ತಾರೆ. ವಯಸ್ಸಾದವರಿಂದ ಪಾಳಕ್ಕೆ ನಿಂತು ಒಳಗೆ ಹೋಗ್ತಾರೆ. ಹಿಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ವಿಜಯಪುರದವ್ರು ಎಷ್ಟು ಜನ ಇಲ್ಲಿ ಬಂದಿದ್ರು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಆಲ್ಮೋಸ್ಟ್ ವಿಜಯಪುರದವ್ರು ಎಲ್ಲರಿಗೂ ಗೊತ್ತಿರ್ತೈತ್ರಿ ಅಡವಿ ಶಂಕರಲಿಂಗನ ಗುಡಿ ಅಂಥೇಳಿ ಅಂದ್ಬಿಟ್ರೆ. ವರ್ಷಕ್ಕೆ ಒಂದ್ಸಲಾರು ಕಂಪಲ್ಸರಿ ಇಲ್ಲಿ ಬಂದೇ ಬರ್ತಾರೆ. ಫುಲ್ ಬೆಳಗ್ಗೆ ನಸಿಕ್ನ 5 ಗಂಟೆ ಸ್ಟಾರ್ಟ್ ಆಯ್ತಿಲ್ಲೋ, ರಾತ್ರಿ 11-12 ಗಂಟೆ ತನಕ ಇಲ್ಲಿ ಜನ ಇದ್ದೇ ಇರ್ತಾರೆ. ಭಾಳ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಈಗ ಗುಡಿ ಸಮೀಪ ಬಂದೀವಿ ನೋಡ್ರಿ. ಈಗ ಒಂದು 4-5 ವರ್ಷದಿಂದ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಆಗೈತ್ರಿ. ಫಸ್ಟ್ ಸಣ್ಣ ಗುಡಿ ಇತ್ತು, ಅಂದ್ರೆ ಒಂದು 7-8 ವರ್ಷದಿಂದ ಸಣ್ಣ ಗುಡಿ ಇತ್ತು. ಈಗ ಚಲೋ ಕಟ್ಟ್ಯಾರಿ, ಮಸ್ತ್ ಮಾಡ್ಯಾರ ಗುಡಿ ಎಲ್ಲ. ಡೆವಲಪ್ ಜಾಸ್ತಿ ಆಗೈತಿ. ಇಲ್ಲಿ ಗುಡಿ ಒಳಗೆ ಬಂದ್ವಿ ನೋಡ್ರಿ. ಬಸವಣ್ಣಂತೂ ಎಷ್ಟು ಚಂದ ಕಾಣಿಸ್ತಾನಲ್ರಿ. ಫಸ್ಟ್ ಕಲ್ಲಿಂದ ಇತ್ತು, ಮ್ಯಾಲೆ ಈ ರೀತಿ ಏನಂತಾರು ಅದು ಹಿತ್ತಾಳಿದು ಈ ರೀತಿ ಕವಚ ಅಂದ್ರೆ ಅದು ಹಿತ್ತಾಳಿದು ಮಾಡಿ ಬಿಟ್ಟು ಹಾಕ್ಯಾರ. ಫಸ್ಟ್ ಕಲ್ಲಿಂದ ಇತ್ತು, ಚಂದ ಕಾಣಿಸುತ್ತಲ್ರಿ. ಸೇಮ್ ಬಂಗಾರಗತ್ಲೇ ಕಾಣಿಸುತ್ತೆ. ನಂಗಂತೂ ಭಾಳ ಖುಷಿ ಆಗ್ತೈತಿ. ಇಲ್ಲಿ ಬಂದಾಗ ಒಂದು ಬಸವಣ್ಣ ನೋಡಕ್ಕಂತೂ ತೀರಾ ಖುಷಿ ಆಗ್ತೈತಿ. ಮ್ಯಾಲೆ ಈ ರೀತಿ ಐತಿ ನೋಡ್ರಿ, ಪೂರ್ತಿ ಕಲ್ಲಿಂದ ಐತಿ. ಇಲ್ಲಿ ಎಲ್ಲಿ ಸಿಮೆಂಟ್ ಅಂತ ಯೂಸ್ ಮಾಡಿಲ್ಲ. ಯಾಕಂದ್ರೆ ಸಿಮೆಂಟ್ ಯೂಸ್ ಮಾಡಿಬಿಟ್ರೆ ಅದಕ್ಕೆ ಲೈಫ್ ಕಮ್ಮಿ ಇರ್ತೈತೆ ಅಲ್ರಿ. ಕಲ್ಲಿಲೇ ಮಾಡಿಬಿಟ್ರೆ ಅದಕ್ಕೆ 100 ವರ್ಷಗಟ್ಟಲೆ ಅದು ಚಲೋ ಇರ್ತೈತೆ ಅಂತ ಆ್ಯಕ್ಚುಲಿ ಗುಡಿ ಎಲ್ಲ ಇದೇ ರೀತಿ ಕಲ್ಲಿಲೇ ಕಟ್ತಾರಲ್ರಿ. ಭಾಳ ಮಸ್ತ್ ಆಗೈತಿ. ಮತ್ತು ನೋಡಕ್ಕಂತೂ ಭಾಳ ಖುಷಿ ಆಕೈತಿ. ತಂಪಂದ್ರೆ ಶಾಂತ ಅನ್ಸುತ್ತೆ ರೀ. ಸೋಮವಾರ ದಿವಸ ಬಂದ್ರೆ, ಈಗ ಶಿವರಾತ್ರಿ ದಿವಸ ಭಾಳ ಗದ್ದಲು ಇರ್ತೈತಿ. ಸೋಮವಾರ ದಿವಸ ನಾವು ಫಸ್ಟ್ ಎಲ್ಲ ಸೋಮವಾರಕ್ಕೊಮ್ಮೆ ಬರ್ತಿದ್ದೀವಿ ರೀ. ಈಗ ಬಿಟ್ಟಿವಿ. ಬಸವಣ್ಣಂತೂ ಈಗ 1 ವರ್ಷದಿಂದ ಮಾಡ್ಯಾರ. ಇದು 1 ವರ್ಷನೂ ಆಗ್ಲಿಕ್ಕಿಲ್ಲ. ಫಸ್ಟ್ ಕಲ್ಲಿಂದನೇ ಇತ್ತು. ಫಸ್ಟಿಗೆ ಗಣಪತಿ ರೀ, ಆಮೇಲೆ ಹೆಚ್ಚಿ ಕಡೆ ಶಿವನ ಬಾಜುಕ್ಕೆ ಸುಬ್ರಹ್ಮಣ್ಯ, ಗಣಪತಿ, ನಂದಿ, ನಡುವೆ ಶಿವ ರೀ.
ಈಗ ನಂದಿನ ನೋಡ್ಕೊಂಡ್ಬಿಟ್ಟು ಗಣಪತಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಶಿವನ ನಮಸ್ಕಾರ ಮಾಡಿ ಆಮೇಲೆ ಸುಬ್ರಹ್ಮಣ್ಯ ಅಂದ್ರೆ ಶಿವನ ಮಕ್ಕಳು ಅಂತ ಹೇಳಿದ್ರು. ಅದೇ ನಿಜಾನೋ ಇಲ್ಲೋ ನನಗೂ ಗೊತ್ತಿಲ್ಲ, ಹೆಸರು ಅಷ್ಟು ಕನ್ಫ್ಯೂಸ್ ಒಳಗೆ ಐತಿ. ಆದ್ರೆ ಗಣಪತಿ ಸುಬ್ರಹ್ಮಣ್ಯ ಶಿವನ ಮಕ್ಕಳು ಅಂತ ಅಂತಾರೋ, ಅದಕ್ಕೆ ಈ ಕಡೆ ಮತ್ತು ಈ ಕಡೆ ಗಣಪತಿ ಮತ್ತು ಸುಬ್ರಹ್ಮಣ್ಯಂದ ಮೂರ್ತಿ ಹಾಕ್ಯಾರು. ಹಾಗಾದ್ರೆ ಬಸವಣ್ಣ ಅಂತೂ ಎಷ್ಟು ನೋಡಿಬಿಟ್ರು ಸಾಕಾಗೋದೇ ಇಲ್ಲ, ಅಷ್ಟು ಚಂದ ಕಾಣಿಸ್ತಾನೆ ಬಸವಣ್ಣ ರೀ. ಪೂರ್ತಿ ಎಲ್ಲ ಕೆಂಪು ಕಲೀಲೆ ಕಟ್ಟ್ಯಾರು. ಯಾರೆಲ್ಲ ಬಿಜಾಪುರ ಒಳಗೆ ಇದ್ದವ್ರು ಬಂದಿದ್ರಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಹಾಗಾದ್ರೆ ನಮ್ಮ ಗಣೇಶ ಬಂದ, ಗಣೇಶಿಗೆ ಅಷ್ಟು ನಮಸ್ಕಾರ ಮಾಡಿಬಿಟ್ಟು ಶಿವನಿಗೆ ನಮಸ್ಕಾರ ಮಾಡಕ್ಕೆ ಹೋಗಂದ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗದ್ದಲೊಳಗೆ ವಿಡಿಯೋ ಮಾಡ್ಕೋದು ಭಾಳ ಕಷ್ಟ ಆಗ್ತೈತೆ ರೀ. ಅದನ್ನ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನಾನು. ಹಾಗಾದ್ರೆ ಸ್ವಲ್ಪ ಶಿವನ ತೋರಿಸ್ಬಿಡ್ತೀನಿ ನಾನು. ಅಂದ್ರೆ ಲಿಂಗನ ರೀ, ಸಣ್ಣದೈತಿ ಲಿಂಗ, ಜಾಸ್ತಿ ದೊಡ್ಡದಿಲ್ಲ, ಇದೇ ರೀತಿ ಐತಿ ನೋಡ್ರಿ. ದರ್ಶನ ಮಾಡ್ಕೊಂಬಿಡ್ರಿ. ನಾನು ಅಂತೂ ಮಾಡಿ ಬಂದಿದ್ದೀನಿ. ಇನ್ನು ಇಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸುಬ್ರಹ್ಮಣ್ಯಂದು ಇದು ಮಾಡಿ ಇಟ್ಟಾರೆ. ಇಲ್ಲಿ ಇಷ್ಟು ನಮಸ್ಕಾರ ಮಾಡಿಬಿಟ್ಟು ಇನ್ನು ಮನೆಗೆ ಹೋಗೋದು ನೋಡ್ರಿ. ಫುಲ್ ಒಂದು 2-3 ತಾಸು ಆಯ್ತು ನಾವು ಬಂದುಬಿಟ್ಟು. ಫುಲ್ ರಶ್ ಇತ್ತಲ್ಲ, ಹೀಗಾಗಿ ಇನ್ನು ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಮನೆಗೆ ಹೋಗೋದ್ರಿ. ಹಾಗಾದ್ರೆ ಚಪಾತಿ ಮಾಡತ್ತೀನಿ ನೋಡ್ರಿ. ಇವತ್ತು ಉಪವಾಸ ಐತೆ ನಮ್ಮ ಮನೆಯೊಳಗೆ ಎಲ್ಲರಿಗೂ. ಮನೊಂದು ಮನು ಮತ್ತು ತನು, ನಾನು, ನಮ್ಮ ಮನೆಯವ್ರು ಎಲ್ಲರೂ ಉಪವಾಸ ಮಾಡೀವಿ. ಅಜ್ಜನ ಸಲಿಂದ ಚಪಾತಿ ಮಾಡ್ಕೊಳ್ಬೇಕಂತ್ರಿ ನಮ್ಮ ಮನೆಯವ್ರು ಹೇಳಾರು. ಹಿಟ್ಟಿದ್ದಿದ್ರೆ ಗೋಧಿ ಹಿಟ್ಟು ಖಾಲಿ ಆಗಿತ್ತು, ಅದಕ್ಕಂತ ಮತ್ತೆ ಇನ್ನೇಗ ಬೀಸ್ಕೊಂಬಂದ್ರಿ. ಅಸಮ ಇಟ್ಟಿದ್ದೆ, ಅಲ್ಲಿ ಬೀಸ್ ತಂದಿಟ್ಟಾರ ನೋಡ್ರಿ. ಚೀಲ ಒಳಗೆ ಸ್ವಲ್ಪ ತಗೊಂಡ್ಬಿಟ್ಟು ಎಲ್ಲಿ ನಮ್ಮ ಪಪ್ಪ ಮುತ್ತನ ಸಂಬಂಧ ಏನು ಬೇಕಾದ್ ಮಾಡ್ತಾರಿ. ಪಾಪ ಯಾರು ಇಲ್ಲದ್ರಿ. ಮಗ ಅಜ್ಜ ಯಾರು ಅಂತ ಹೇಳಿ ಭಾಳ ಮಂದಿ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತೀರಿ. ನಮ್ಮ ಮನೆಯವ್ರ ಕಡೆನೇ ಹೇಳಿಸ್ತಿದ್ರು. ಅದು ನನಗೂ ಅವರಿಗೆ ಜಾಸ್ತಿ ಪರಿಚಯ ಇಲ್ಲ, ಬರೀ ಜಾಸ್ತಿ ದೂರಿಂದ ನೋಡಿದ್ದು. ನಮ್ಮ ಮನೆಯವ್ರಿಗೆ ಪರಿಚಯ ಅದಾರು. ಅವ್ರ ಬಗ್ಗೆ ನಮ್ಮ ಮನೆಯವ್ರು ಹೇಳ್ತಾರೆ. ಯಾವಾಗ ನೆಕ್ಸ್ಟ್ ಇಡೋದ್ರೊಳಗೆ, ನೆಕ್ಸ್ಟ್ ಅಂದ್ರೆ ಬರೋ ಇಡೋದ್ರೊಳಗೆ ರೀ ನಮ್ಮ ಮನೆಯವ್ರು ಹೇಳ್ತಾರೆ ಅಜ್ಜನ ಬಗ್ಗೆ. ಫಸ್ಟಿಗೆ ಅಜ್ಜಾಗ ಪಲ್ಯ ಮತ್ತು ಚಪಾತಿ ಮಾಡಿಕೊಡ್ತೀನಿ. ಒಂದು 4 ಚಪಾತಿ ಮಾಡ್ತಿದ್ರೆ ಅದಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ನಮ್ಗೆ ಶಾಬುದಾನಿ ಮಾಡಿಕೊಡ್ಬೇಕು ನಮ್ಮ ಮಕ್ಳಿಗೆ. ಮಧ್ಯಾಹ್ನ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾವು. ಇಲ್ಲಿ ಶಾಬುದಾನಿ ನೆನ್ಸಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಇದು ಅಂತ ನಮ್ಮ ಮನೆಯವರಿಂದ ಈಗ ಗೋಧಿ ಬಿಸ್ಕೊಂಬರ ಅಂದಾಗ ಶಾಬುದಾನಿ, ಶೇಂಗಾ, ಹಾಲು ಮತ್ತು ಇದು ಉಪ್ಪು ಅಂತಾರು, ರಾಕ್ ಸಾಲ್ಟ್ ಅಂತಾರೆ. ಇದನ್ನ ಹಾಕ್ಬಿಟ್ಟು ಶಾಬುದಾನಿ ಮಾಡೋದು ನಾವು ಉಪವಾಸ ಇದ್ದಾಗ. 10 ರೂಪಾಯಿಗೆ ಇಷ್ಟ ಕೊಟ್ಟಾರ ನೋಡ್ರಿ. ನಾವು ಮಾರ್ಕೆಟ್ ಒಳಗೆ 50-60 ರೂಪಾಯಿಗೆ 1 kg ತರ್ತೀವಿ. ಇಸ್ಲ ತಂದೆ ಇಲ್ಲ ರೀ. ನಾನು ಮೊನ್ನೆ ಶನಿವಾರ ದಿವಸ ಹೋಗಿದ್ದೆ, ಹಿಂಗಾಗಿ ಶನಿವಾರ ಐತಿ ಬ್ಯಾಗ್ದು ಅಂತೇಳಿ ತರಕ್ಕೆ ಹೋಗಲಿಲ್ಲ. ಇವತ್ತು ಅವಶ್ಯಕತೆ ಐತಂದ್ರೆ ಅದಕ್ಕಂತ ಇಲ್ಲೇ ತರಿಸಿದ್ದೀನಿ. ಅಂದ್ರೆ ಇಲ್ಲಿ ಬಾಜುಕೊಂದು ಕಿರಾಣಿ ಅಂಗಡಿ ಇರ್ತಾವಲ್ರಿ ಮನೆ ಹತ್ತಾಗ, ಅಲ್ಲಿ ತಂದು ಕೊಟ್ಟಾರು. ಇನ್ನು ಫಸ್ಟಿಗೆ ಚಪಾತಿ ಪಲ್ಯ ಮಾಡಿಬಿಟ್ಟು ಆಮೇಲೆ 1:30ಗೆ ಅಥವಾ 2ಕ್ಕೆ ಶಾಬುದಾನಿ ಮಾಡ್ಕೊಡ್ತೀನಿ ಮನಗ ತನಗ. ಇದು ನ್ಯಾಯವಲ್ಲ, ಇದು ನ್ಯಾಯವಲ್ಲ. ಮತ್ತೆ ಉಪವಾಸದ ಅಂತ ಅವನಿಗೆ ಮಾಡ್ಕೊಡತ್ತಾರ. ನಾವು ಉಪವಾಸದ ನಮ್ಗೆ ಈಗ ಮಾಡ್ಕೊಡ್ತೀವಿ. ನೀವು ಊಟ ಮಾಡಿ ಚಪಾತಿ ಅಷ್ಟು ಹಿಟ್ಟು ಕಲಿಸ್ಲಿ. ಮತ್ತೆ ಉಪವಾಸ ಮಾಡಿದ್ರೆ ಶಾಬುದಾನಿ ಮಾಡ್ಬೇಕು. 12 ತನಕ ಉಪವಾಸ ಮಾಡಪ್ಪಿ. 1-2 ಮಾಡಿ ಬಿಸಿನೀರ್ನ ನನ್ನ ಹೆಸ್ರಿ. ಅದು ಬಿಸಿನೀರಾಗ ನೆನ್ಸಕ್ಕೆ ಹೋಗಬಾರ್ದು, ಜಿಗಿಟ ಬಿಡ್ತೈತಿ. ತಣ್ಣೀರೊಳಗೆ ನೆನೆಸ್ಬಿಟ್ಟು ಪೂರ್ತಿ ನೆಂದ್ಮೇಲೆ ಶಾಬುದಾನಿ ಮಾಡಬೇಕು. ಇಲ್ಲಿಗೆ ಒಂದು ವಿಸಲ್ ಹೊಡ್ಸೋದು. ಮನು ಅದು ಕುಕ್ಕರ್ ಅದಾಗ ಹಾಕಿ ಬರಲ್ಲ, ಅಷ್ಟು ಜಿಗಿಟ ಆಗುತ್ತೆ. ಅದು ನೆನೆಸ್ಬಿಟ್ಟ ಮಾಡಬೇಕು. ಇನ್ನೊಂದು ನೆನ್ಸಕ್ಕೆ ಹಾಕಿದ್ದೀನಿ. ಇನ್ನೊಂದು ನೆನಿಬೇಕಾದ್ರೆ ಒಂದು 2-3 ತಾಸು ಆದ್ರೂ ಬೇಕು. ನಾನು ಗುಡಿದಿಂದ ಬರಾಕನ ಇಷ್ಟೋ ತನಕ ಆಯ್ತು. ಯಾಕಂದ್ರೆ 2-3 ತಾಸಲ್ಲಿ ಪಾಯ ಹಚ್ಚಿದ್ವಿ, ನೋಡಿಲ್ಲ ಎಲ್ಲಿಂದ ಎಲ್ಲಿ ತನಕ 1 ಕಿಲೋಮೀಟರ್ ತನಕ ಪಾಯ ಇತ್ತು. ಹಿಂಗಾಗಿ ಬರೋದು ಲೇಟ್ ಆಯ್ತು. ಮತ್ತೆ ಈಗ ಬಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಬೀಸ್ಕೊಂಡು ಬರೋ ಮಟ್ಟ ನಾನು ಇಷ್ಟು ಸೀರೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಇದು ಸೌತಿಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಪಲ್ಯ ಮಾಡಿ ಅಜ್ಜ ಕೊಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕೂತು 1:30ಗೆ ಮಾಡಿಕೊಡ್ತೀನಿ. ಹೌದಲ್ರಿ? ನೀವೇ ಹೇಳಿ, ಎಷ್ಟರ ಹೇಳೋದು. ಹಾಗಾಗಿ ಶಾಬುದಾನಿ ಮಾಡಾಕ್ತೀನಿ. ಟೈಮ್ ಈಗ 2:30 ಆಗಿ ಬಂದೈತಿ. 2:30 ಆಗಿ ಹೋಗಿರ್ಬೇಕು. ನಮ್ಮ ಮನಗ ಅಕ್ಕಿ ಹತ್ತೈತ್ರಿ ಈಗ. ಯಾಕಂದ್ರೆ ಬೆಳಗ್ಗೆಯಿಂದ ಎಷ್ಟು ತನಕ ಏನು ತಿಂದಿಲ್ಲ. ಒಂದು ಬಾಳೆಹಣ್ಣು ತಿಂದಿರ್ಬೇಕು ಅಷ್ಟೇ. ಇನ್ನು ಶಾಬುದಾನಿ ಇದು ಹೊಟ್ಟೆ ಹಸಿದ್ರಿಂದ ಹೊಟ್ಟೆ ಮೇಲೆ ಕೈ ಹಾಕುವ ತನ್ಕೊಂಡು. ಶಾಬುದಾನಿ ಉಪವಾಸ ಇದ್ದಾಗ ನಾವು ಈ ರೀತಿ ಮಾಡ್ತೀವಿ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಶೇಂಗಾ, ಕರಿಬೇವು ಮತ್ತು ಬಟಾಟಿ ಕಟ್ ಮಾಡಿ ಹಾಕಿದ್ರೆ. ಮತ್ತು ಜೀರಿಗೆ ಸಾಕು ಹಾಕಿಲ್ಲ, ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ರೀ. ಹಸಿ ಮೆಣಸಿನ್ಕಾಯಿ, ಬಟಾಟಿ ಮತ್ತು ಶೇಂಗಾ, ಕರಿಬೇವು ಸೊಪ್ಪು. ಬಟಾಟಿ ಕರ್ಕೊಂಡು ತಿನ್ಬೋದು. ಕರ್ಕೊಂಡು ತಿನ್ಬೋದು. ನನ್ನ ಮಗನಿಗೆ ಬಟಾಟಿ ಫ್ರೈ ಮಾಡಿದ್ರು ಸಿಕ್ಕಾಪಟ್ಟೆ ಇಷ್ಟ ರೀ. ಈಗ ಶಾಬುದಾನಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಸೇರ್ಲಾಗಿ ಉಪ್ಪು ಹಾಕಿಬಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಇದು ನಾರ್ಮಲ್ ದಿನ ತಿಂತೀವಲ್ರಿ, ಆ ಸಾಲ್ಟ್ ಹಾಕಂಗಿಲ್ಲ.
ಮತ್ತು ರಾತ್ರಿನೂ ಸಾಬುದಾನಿ. ಹಾಂ ದಿನದಿಂದ ಶಾಬಾನ್ ತಿನ್ನಲಿಲ್ಲ ಇನ್ನು ಸಂಜೆಗೆ ಉಪವಾಸ ಮಾಡೋದು. ಹಾಂ ಆಗೋದಿಲ್ಲ ಅಂದ್ರೆ ರೊಟ್ಟಿ ಮಾಡಿಕೊಡ್ತೀನಿ ನೋಡ್ರಿ ಇವ್ರು ಹೆಂಗೆ ಉಪವಾಸ ಗೊತ್ತಿಲ್ಲ ನಮ್ಮ ಮನೆಯೊಳಗೆ 3 ಹೊತ್ತು ಶಾಬಾನಿ ತಿಂದ ಉಪವಾಸ ಮಾಡೋರು ನಮ್ಮ ಮನೆಯವರು ಮತ್ತು ಮನು. ಈಗ ಎಲ್ಲ ಉಪ್ಪನ್ನ ಕುಟ್ಟಿಟ್ಟಿದ್ದಾರೆ, ಹಾಕ್ತೀನಿ ಸ್ವಲ್ಪ ಹಾಕಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೋದು. ಸಾಕು ಮತ್ತು ಉಪ್ಪು ಎಷ್ಟು ಹಾಕ್ತಾರೆ ಒಂದು ತೆಗ್ಗೆಲ್ಲ ಹಾಕ್ತಾರಲ್ಲ ಸ್ವಲ್ಪ ನೀರಿಗಾರಿ ಅಲ್ಲ ಒಂದು ಗಂಟು ಆಳ ಹೇಳ್ಬಿಟ್ಟು ಒಂದು 2 ತಾಸು ಬಿಟ್ಟು ದಕ್ಷಿಣ ಹೋಗ್ಯಾಳು. ಅಕ್ಕಂತೂ ಇನ್ನು 4 ಗಂಟೆಗೆ ಬರ್ತಾವೆ. ಅವಾಗ ಬಂದರೆ ತಿನ್ನೋದಲ್ಲಿ ಸಾಬುದಾನಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಶೇಂಗಾ ಪುಡಿ ಹಾಕ್ತೀವಿ. ಇದೇ ರೀತಿ ತಿನ್ಬೋದು. ಶೇಂಗಾ ಪುಡಿ ಇಷ್ಟ ಇದ್ದಿತ್ತಿಲ್ಲ ಇದೇ ರೀತಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ತಿನ್ಬೋದು ರೀ, ಅದು ಮಸ್ತ್ ಆಗುತ್ತೆ. ನಾನು ಶೇಂಗಾ ಪುಡಿ ಸ್ವಲ್ಪ ಬಿಡಿ ಬಿಡಿ ಆಗಲಿ ಅಂತ ಹಾಕ್ತೀನಿ ಅಷ್ಟೇ. ಉಪವಾಸ ಇದ್ರೆ ಒಟ್ಟ ಸಂತಕ್ಕೆ ಏನು ತಿನ್ಬಾರ್ದಪ್ಪ. ನಾವು ವರ್ಷ ಹಂಗೆ ಹೇಳ್ತೀವಿ, ಹಂಗೆ ಮಾಡ್ತೇವೆ. ಮಾಡಿಲ್ಲೇನು ಹೇಳ್ರಿ ಒಂದ್ಸತಿ. ಅದೇ ಮನೆ ಶನಿವಾರ ಒಂದು ದಿವಸ ಉಪವಾಸ ಮಾಡ್ಯಾನು. ರಾತ್ರಿ 12ಕ್ಕೆ ಎದ್ದು ಊಟ ಮಾಡ್ಯಾನ. 12 ತನಕ ಉಪವಾಸ ಅಂತ 12ರಿಂದ. ಹೌದು, ಒಂದು ದಿವ್ಸದಿಂದ ಉಪವಾಸ ಬೇಡ್ಕೊಂಡಿರ್ತೀವಿ. ಎದಕ್ಕೆ ಬೇಕು ಅಂತ ಹೇಳೋದಿಲ್ಲ. ಹಾಗಾಗಿ ಈಗ ಸಾಬುದಾನಿ ರೆಡಿ ಆಗೈತಿ. ಇನ್ನು ಮನು ಕೊಡ್ತೀರ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮನುಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸಂಜೆ ಮುಂದಾಗ್ರಿ ಉತ್ತರಾಣಿ ಕಡ್ಡಿ ಮತ್ತು ತುಪ್ಪೊಳಗೆ ಅದು ಹತ್ತಿ ಸುತ್ತಬಿಟ್ಟು ತುಪ್ಪೊಳಗೆ ಎದ್ಬಿಟ್ಟು ಈ ರೀತಿ ಬೆಳಗ್ತಾರೆ. ನಮ್ಮ ಕಡೆ ಪದ್ಧತಿ ರೀ ಉತ್ತರಾಣಿ ಕಡ್ಡಿ ಬೆಳಗೋದು. ನಿಮ್ಮ ಕಡೆ ಬೆಳಗ್ತಿರೇನಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಉತ್ತರಾಣಿ ಕಡ್ಡಿ ಅಂದ್ರೆ ಒಬ್ಬೊಬ್ರಿಗೆ ಗೊತ್ತಿರ್ತೈತಿ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಆದರೆ ನಮ್ಮ ಕಡೆ ಈ ರೀತಿ ಬೆಳಗ್ತಾರೆ ಶಿವರಾತ್ರಿ ದಿವಸ. ಈಗ ಸಂಜೆ ಮುಂದೆ 6 ಆಗೈತೆ ನೋಡ್ರಿ ಟೈಮ್. ನಿಂಗದ ಗುಡಿಗೆ ಬಂದೀವಿ. ಆಲ್ಮೋಸ್ಟ್ ಬಿಜಾಪುರ ಒಳಗೆ ಇರೋರಿಗೆ ಶಂಕರಲಿಂಗನ ಗುಡಿ, ನಿಂಗದ ಗುಡಿ ಮತ್ತು ಸಿದ್ದೇಶ್ವರ ಗುಡಿ ಅಂತೂ ಕಂಪಲ್ಸರಿ ಗೊತ್ತಿದ್ದೇ ಇರ್ತಾವೆ ರೀ. ಇವಂತೂ ಟೆಂಪಲ್ ಅಂದ್ರೆ ಗುಡಿ ರೀ, ಫೇಮಸ್. ಬಿಜಾಪುರ ಒಳಗೆ ಇರೋರಿಗಂತೂ ಎಲ್ಲರಿಗೆ ಗೊತ್ತಿರ್ತಾವಲ್ರಿ. ಪಾಳೆ ಅಂತೂ ಸಿಕ್ಕಾಪಟ್ಟೆ ಐತಿ. ನಾವು ಹೊಂಟಿವಿ ನೋಡ್ರಿ, ಅಲ್ಲಿ ಸ್ವಲ್ಪ ಕುಂದಿರ್ತೀವಿ, ಇಲ್ಲಾಂದರೆ ಇಂಪ್ಲೆನ್ಸ್ ಮಾಡಿಬಿಟ್ಟು ಒಳಗೆ ಹೋಗ್ಬಿಡ್ತೀವಿ ಹಿಂದಿಂದ ಬಾಕ್ಲಿಂದ, ಅಂದ್ರೆ ಬಾಜುಕಿನ ಬಾಕ್ಲೆಯಿಂದ. ಯಾಕಂದ್ರೆ ನಮ್ಮ ತನು ಇಲ್ಲೇ ಗುಡಿ ಒಳಗೆ ಇರ್ತಾವಲ್ರಿ, ಅದಕ್ಕಂಥೇಳಿ ಸಿಕ್ಕಾಪಟ್ಟೆ ಪಾಳೆ ಐತಿ. ಆ್ಯಕ್ಚುಲಿ ಹಂಗೆ ಹೋಗ್ಬಾರ್ದು, ಬಟ್ ಇಲ್ಲಿ ಹೋಗಿ ಕೂಡ್ತೀವಿ ಒಂದು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಒಳಗೆ ಹೋಗ್ತೀವಿ ಸೈಡಿಂದ ಬಾಕ್ಲಿಂದ ರೀ. ಇಲ್ಲಿ 2 ಗುಡಿ ಅದಾವು, ಒಂದು ಮಂತ್ನಾಳ ಸ್ವಾಮಿಗಳದು ಮತ್ತು ಒಂದು ಲಿಂಗದ ಗುಡಿ ರೀ. ಇದು ಪೂರ್ತಿ ಹಿಡಿಯೋಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಅಂದ್ರೆ ಲಿಂಗದ ಗುಡಿ ಪೂರ್ತಿ ಹಿಡಿಯೋಬೇಕಂದ್ರೆ ಇದು ಯಾವಾಗ ಸ್ಥಾಪನೆ ಮಾಡ್ಯಾರೋ ಅಂದ್ರೆ ಭಾಳ ಹಳೇ ಗುಡಿ ರೀ. ಸಿದ್ದೇಶ್ವರ ಗುಡಿ ಮತ್ತು ಲಿಂಗದ ಗುಡಿ ರೀ, ಭಾಳ ಹಳೇ ಗುಡಿ, ಭಾಳ ವರ್ಷಗಳಿಂದ ಇಲ್ಲಿ ಸ್ಥಾಪನೆ ಮಾಡ್ಯಾರಂತ ಹೇಳ್ತಾರೆ. ಬಟ್ ನನಗೆ ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ. ನಿಮ್ಗೆ ಡೀಟೇಲ್ ಬೇಕಂದ್ರೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ. ಒಂದು 100 ಜನ ಆದರೂ ಕಮೆಂಟ್ ಮಾಡಿಬಿಟ್ರೆ ನಾನು ಇದು ಪೂರ್ತಿ ಡೀಟೇಲ್ ಮಾಡಿಬಿಟ್ಟು ಹಾಕ್ತೀನಿ ರೀ. ಯಾಕಂದ್ರೆ ನಮ್ಗೆ ಸ್ವಲ್ಪ ಗುಡಿಯವ್ರ ಪರಿಚಯದಲ್ಲ, ಅವರಿಗೆಲ್ಲ ಕೇಳಿಬಿಟ್ಟು ಹೇಳಿ ಹಾಕೋಕೆ ಪ್ರಯತ್ನ ಪಡ್ತೀನಿ ರೀ. ನಿಮಗೆ ಬೇಕಂದ್ರೆ ಹೇಳ್ರಿ. ಈಗ ಗುಡಿ ಒಳಗೆ ಬಂದೀವಿ ನೋಡ್ರಿ, ದರ್ಶನ ಮಾಡಿಬಿಟ್ಟು ರೌಂಡ್ ಹಾಕಿಬಿಟ್ಟು ಹೊಂಟೀವಿ ರೀ. ನಮ್ಮ ತನು ಇಲ್ಲೇ ಅದಾವ ನೋಡ್ರಿ. ಮಧ್ಯಾಹ್ನ ಬಂದಾಳ ಇಲ್ಲೇ ಸೇವೆ ಮಾಡಕ್ಕೆ ಹತ್ತಾಳು. ಇನ್ನು ಒಂದು 8 ಗಂಟೆ ತನಕ ಇಲ್ಲೇ ಇದ್ಬಿಟ್ಟು ಹೋಗ್ತೀವಿ ರೀ. ತನೂ ಕರ್ಕೊಂಡು ಇಲ್ಲೇ ಅಷ್ಟು ತನಕ ನಮ್ಮ ತನು ಸೇವೆ ಮಾಡಲಿ. ಇಲ್ಲಿ ಅಷ್ಟೇ ರೀ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೆಳಗ್ಗೆ ನಶಿಕ್ನಾಗ 4 ಗಂಟೆಗೆ ಚಾಲೂ ಆಗ್ತೈತ್ರಿ. ಗುಡಿಯವರಂತೂ ನಶಿಕ್ನಾಗ 4 ಗಂಟೆಗೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಕುಂತ್ರಂದ್ರೆ ರಾತ್ರಿ 12 ಗಂಟೆ ತನಕ ಮಂದಿ ಇದ್ದೇ ಇರ್ತೈತ್ರಿ. ಈಗಿದು ಡೆವಲಪ್ಮೆಂಟ್ ಆಗಿ ಒಂದು 8-9 ತಿಂಗಳು ಆಗಿರ್ಬೋದು. ಫಸ್ಟ್ ಈ ರೀತಿ ಇರಲಿಲ್ಲ, ಈಗ ಡೆವಲಪ್ಮೆಂಟ್ ಭಾಳ ಆಗೈತಿ, ಭಾಳ ಚಂದ ಆಗೈತ್ರಿ. ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಚಂದ ಗಾರ್ಡನ್ ಎಲ್ಲ ಮಾಡ್ಯಾರು. ನೋಡಕ್ಕಂತೂ ಭಾಳ ಖುಷಿ ಆಗ್ತೈತಿ.
ಹಾಗಾದ್ರೆ ಈ ರೀತಿ ಸಣ್ಣ ಸಣ್ಣ ಲಿಂಗಗಳದಾವು 770 ಲಿಂಗಗಳು ರೀ. ನಡು ಒಂದು ದೊಡ್ಡ ಲಿಂಗ ಐತಿ. ಮತ್ತು ಇದು ಗುಡಿನೂ ಲಿಂಗದ ಆಕಾರನೇ ಐತ್ರಿ. ಭಾಳ ಚಂದ ಐತಿ ಮತ್ತು ನೋಡಕ್ಕಂತೂ ಭಾಳ ಖುಷಿ ಆಗ್ತೈತಿ. ಖುಲ್ಲಾ ಟೈಮ್ದಾಗಿದ್ರೆ ಜನ ಕಮ್ಮಿ ಇರ್ತಾರೆ. ಈ ಶಿವರಾತ್ರಿ ದಿವಸ ಅಂತೂ ಫುಲ್ ರಶ್ ಇರ್ತೈತೆ ಅದ್ರಿ. ನಮ್ಮ ತನೂ ಇನ್ನೂ ಒಂದು 2 ತಾಸು ಇಲ್ಲೇ ಇರ್ತಾಳೆ ಅಂತ ನಾವು ಹೋಗಿ ಕೂಡ್ತೀವಿ ರೀ. ನಮ್ಮ ತನೂ ಮನು ಸಣ್ಣವರಿದ್ದಾಗ ದಿನ ಬರ್ತಿದ್ವಿ. ಈಗಂತೂ ದೂರ ಆಗೈತ್ರಿ ನಮ್ಮ ಮನೆ, ಹೀಗಾಗಿ ಬರೋಕ್ಕಾಗಂಗಿಲ್ಲ. ಇಲ್ಲಿ ಬೆಳಗ್ಗೆ ಹೋಮಾನು ಮಾಡ್ಯಾರ ನೋಡ್ರಿ. ಎಲ್ಲರೂ ಬಂದಾಗ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ ಅನಿಸುತ್ತೆ, ನಮ್ಗೆ ರೂಢಿ ಇರಲ್ಲಲ್ರಿ. ಹಾಗೆ ಸ್ವಲ್ಪ ಮಾಡ್ಕೊತೀನಿ ನಾನು ಭೀ. ಇಲ್ಲಿ ಹೋಮ ಅಷ್ಟೇ ಮಾಡ್ಯಾರ. ನಮ್ಮ ಮನನ ಕೈಯಾಗ ಮೊಬೈಲ್ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಬರ್ಬೇಕಂತೇಳಿ ಹೊಂಟೀನಿ ನೋಡ್ರಿ. ನಮ್ಮ ಮನಗಂತೂ ಹೊರಗಡೆ ಬಂದಾಗ ವಿಡಿಯೋ ಮಾಡೋಕೆ ಭಾಳ ನಾಚಿಕೆ ಬರ್ತೈತ್ರಿ. ಮನಗ ಅಷ್ಟೇ ರೀ. ಸುಮ್ಮನೆ ನಾನು ಸ್ವಲ್ಪ ಮಾಡ್ತೀನಿ. ಈಗ ಎಲ್ಲ ನಮಸ್ಕಾರ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂದ್ರದ್ರಿ. 1 ತಾಸು 2 ತಾಸು ಕೂಡ್ತೀವಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.